Dear students, in this session, I am going to discuss about some other importance of social responsibility accounting. Already we have in previous session, already we have discussed some importance of social responsibility accounting. In this session also, we will discuss about other importance of social responsibility accounting. It ಇಂಪ್ರೂವ್ಸ್ ಎಂಪ್ಲಾಯೀಸ್ ಮೋಟಿವೇಶನ್. ಅಂದರೆ ಈಗ ಸೊಸೈಟಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್. ದಟ್ ಮೀನ್ಸ್ ಇಟ್ ಪ್ರೊವೈಡ್ಸ್ ಸಮ್ ವೆಲ್ಫೇರ್ ಮೆಜರ್ಸ್ ಟು ದ ಸೊಸೈಟಿ. ಅಂದರೆ ಒಂದು ಸೊಸೈಟಿಗೆ ಅದು ವೆಲ್ಫೇರ್ ಮೆಜರ್ಸನ್ನು ತಗೊಳುತ್ತೆ, ಸ್ಟೇಕ್ ಹೋಲ್ಡರ್ಸಿಗೆ ವೆಲ್ಫೇರ್ ಮೆಜರ್ಸನ್ನು ತಗೊಳುತ್ತೆ. ಇಟ್ ಮೇಂಟೈನ್ಸ್, ಇಟ್ ಇನ್ಕರ್ ಸಮ್ ಕಾಸ್ಟ್ ಆ್ಯಂಡ್ ಇಟ್ ಪ್ರೊವೈಡ್ ಸಮ್ benefits, and it maintains the records of the cost incurred by the organization towards the social responsibilities. ಅಂದರೆ ಇದು ಏನೇನು ವೆಲ್ಫೇರ್ ಮೆಜರ್ಸನ್ನು ತಗೊಳುತ್ತೆ ಆರ್ಗನೈಸೇಷನು ಟುವರ್ಡ್ಸ್ ದ ಸೊಸೈಟಿ, ಅದಕ್ಕೇನು ಎಷ್ಟು ಕಾಸ್ಟ್ ಇನ್ಕರ್ ಆಯಿತು, ಎಷ್ಟು ಬೆನಿಫಿಟ್ ಆಯಿತು ಅನ್ನೋದ್ರ ಬಗ್ಗೆ ನಾವು ಪ್ರೀವಿಯಸ್ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಪ್ರೀವಿಯಸ್ ಸೆಷನಲ್ಲಿ ಸ್ಟಡಿ ಮಾಡಿದ್ವಿ. ಅಂದರೆ ದೇರ್ ಫಾರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ, ದಟ್ ಈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಇನ್ ದಿಸ್ ಸೆಷನ್ ವಿ ವಿಲ್ ಡಿಸ್ಕಸ್ಡ್ ಅಬೌಟ್ ಅದರ್ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು. ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ದ ಆರ್ಗನೈಸೇಷನ್ನು ಹ್ಯಾಸ್ ಟು ಪ್ರೊವೈಡ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟು ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸು. ಅಂದರೆ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಇಲ್ಲಿ, ಫಾರ್ ಎಕ್ಸಾಂಪಲು ಕಸ್ಟಮರ್ಸ್ ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ದೆನ್ ಸೊಸೈಟಿ ಇರುತ್ತೆ, ಗೌರ್ಮೆಂಟ್ ಇರುತ್ತೆ, ಸಪ್ಲೈಯರ್ಸ್ ಇರ್ತಾರೆ, ಈಗ ನೇಷನ್ ಇರುತ್ತೆ. ಈಗ ಏನು ಎಲ್ಲೆಲ್ಲಿ ಯಾರ್ಯಾರಿಂದ ಒಂದು ಆರ್ಗನೈಸೇಷನು ಬೆನಿಫಿಟನ್ನು ತಗೊಳುತ್ತೆ ಅವರೆಲ್ಲರಿಗೂ ಕೂಡ ಏನು ಮಾಡಬೇಕು, ಆರ್ಗನೈಸೇಷನ್ನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಮಾಡಬೇಕಾಗತ್ತೆ. ದೇರ್ ಫಾರ್ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಯಾರಂದರೆ ಇಂಟ್ರೆಸ್ಟೆಡ್ ಪಾರ್ಟೀಸು ಟುವರ್ಡ್ಸ್ ದ ಆರ್ಗನೈಸೇಷನ್. ಅಂದರೆ ಆರ್ಗನೈಸೇಷನಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಪಾರ್ಟೀಸ್ ಇರುತ್ತೆ ಅವರು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಎಲ್ಲರಿಂದನೂ ಒಂದು ಆರ್ಗನೈಸೇಷನ್ನು ಬೆನಿಫಿಟನ್ನು ಎಂಜಾಯ್ ಮಾಡುತ್ತೆ. ಅದಕ್ಕೋಸ್ಕರ ಇಟ್ ಹ್ಯಾಸ್ ಟು ಪರ್ಫಾರ್ಮ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಆಲ್ ದೀಸ್ ಸ್ಟೇಕ್ ಹೋಲ್ಡರ್ಸು. ಅಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ, ಈಗ ನಾನು ಹೇಳ್ತೇನೆ, ಈಗ ಕಸ್ಟಮರ್ಸ್ ಬರ್ತಾರೆ, ಎಂಪ್ಲಾಯೀಸ್ ಬರ್ತಾರೆ. ಹಾಗೆ ಈಗ ಇಲ್ಲಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ಪ್ರೊವೈಡಿಂಗ್ ಬೆನಿಫಿಟ್ಸ್ ಟು ಎಂಪ್ಲಾಯೀಸು. ಅಂದರೆ ಇಲ್ಲಿ ಎಂಪ್ಲಾಯೀಸಿಗೂ ಕೂಡ ಏನು ಮಾಡುತ್ತೆ, ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಆರ್ಗನೈಸೇಷನು ಮಾಡುತ್ತೆ. ಇಟ್ ಇಂಪ್ರೂವ್ಸ್ ಎಂಪ್ಲಾಯೀಸ್ ಮೋಟಿವೇಶನ್. ಈಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಟುವರ್ಡ್ಸ್ ಎಂಪ್ಲಾಯೀಸ್ ಯಾವ ಥರ ಮಾಡುತ್ತೆ ಅಂದರೆ, ಇಟ್ ಪ್ರೊವೈಡ್ಸ್ ಸರ್ಟನ್ ಬೆನಿಫಿಟ್ಸ್ ಟು ದ ಎಂಪ್ಲಾಯೀಸ್ ಇನ್ ದ ಫಾರ್ಮ್ ಆಫ್ ಸ್ಯಾಲ್ರೀಸ್ ಆ್ಯಂಡ್ ವೇಜಸ್ಸು, ಬೆಟರ್ ವರ್ಕಿಂಗ್ ಕಂಡೀಷನು, ಜಾಬ್ ಸೆಕ್ಯೂರಿಟಿ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಈ ಥರ ಒಂದು ಒಳ್ಳೊಳ್ಳೆ ವೆಲ್ಫೇರ್ ಮೆಜರ್ಸನ್ನು ಒಂದು ಆರ್ಗನೈಸೇಷನು ಎಂಪ್ಲಾಯೀಸಿಗೆ ಮಾಡೋದ್ರ ಮೂಲಕ ಇಟ್ ಪರ್ಫಾರ್ಮ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಎಂಪ್ಲಾಯೀಸಿಗೆ ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಪರ್ಫಾರ್ಮ್ ಮಾಡುತ್ತೆ. ಇದರಿಂದ ಏನು ಒಂದು ಎಂಪ್ಲಾಯೀಸಿಗೆ ಒಂದು ಆರ್ಗನೈಸೇಷನ್ನು ವೆಲ್ಫೇರ್ ಮೆಜರ್ಸನ್ನು ಕೊಡುತ್ತೆ, ಫೆಸಿಲಿಟೀಸನ್ನು ಕೊಡುತ್ತೆ, ಬೆನಿಫಿಟ್ಸನ್ನು ಕೊಡುತ್ತೆ ಅಂದರೆ ಇದರಿಂದ ವರ್ಕರ್ಸ್ ಏನಾಗುತ್ತಾರೆ, ಆಟೋಮೆಟಿಕಲಿ ಮೋಟಿವೇಟ್ ಆಗ್ತಾರೆ. ಅವರು ಮೋಟಿವೇಟ್ ಆಗಿ ಅವರು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ. ಒಂದು ಆರ್ಗನೈಸೇಷನ್ಗೆ ಅದಕ್ಕೆ ಚೆನ್ನಾಗಿ ವರ್ಕ್ ಮಾಡಿದಾಗ ಅದು ಬೆನಿಫಿಟ್ ಆಗುತ್ತೆ. ಇಟ್ ಇನ್ಕ್ರೀಸಸ್ ದ ಪ್ರೊಡಕ್ಷನ್, ಇಟ್ ಇನ್ಕ್ರೀಸಸ್ ದ ಸೇಲ್ಸ್ ಆ್ಯಂಡ್ ಆಟೋಮೆಟಿಕಲಿ ದ ಆರ್ಗನೈಸೇಷನ್ ಗೆಟ್ಸ್ ಬೆನಿಫಿಟ್. ದೇರ್ ಫೋರ್ ಯಾವಾಗ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಆರ್ಗನೈಸೇಷನ್ ಮಾಡುತ್ತೆ, ಇದರಿಂದ ಆಟೋಮೆಟಿಕಲಿ ದ ಎಂಪ್ಲಾಯೀಸ್ ಗೆಟ್ ಮೋಟಿವೇಟೆಡ್, their efficiency increases, they work hard towards the organization. Therefore it is important from the point of view of the employees. Next, it is necessary from the point of view of the public, social organization and the government. It is not only important from the point of view of the employees from the point of view ಇಂದ ಅಷ್ಟೇ ಇದು ಇಂಪಾರ್ಟೆಂಟ್ ಅಲ್ಲ, ಪಬ್ಲಿಕ್ಕಿಗೂ ಇಂಪಾರ್ಟೆಂಟು. ಬಿಕಾಸ್ ದ ಆರ್ಗನೈಸೇಷನ್ ಪರ್ಫಾರ್ಮ್ ಸಮ್ social responsibilities towards the public, that means society, as well as social organization. Social organization ಅಂದರೆ ಅದರ್ ಆರ್ಗನೈಸೇಷನ್ಸು, ದೋಸ್ ಹೂ ಆರ್ ವರ್ಕಿಂಗ್ ಇನ್ ದ ಸೊಸೈಟಿ. ದೆನ್ ಗೌರ್ಮೆಂಟಿಗೂ ಕೂಡ ಒಂದಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಆರ್ಗನೈಸೇಷನು ಮಾಡುತ್ತೆ. ಯಾವ ಥರ ಮಾಡುತ್ತೆ ಅಂದರೆ, ಬೈ ಪೇಯಿಂಗ್ ಪ್ರಾಪರ್ ಟ್ಯಾಕ್ಸಸ್ ಆ್ಯಂಡ್ ಡ್ಯೂಸ್, ಟ್ಯಾಕ್ಸಸ್ಸನ್ನು ಕೊಡೋದ್ರ ಮೂಲಕ ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಮಾಡುತ್ತೆ. ನೆಕ್ಸ್ಟು therefore it plays an important role in the social responsibility accounting, plays an important role from the point of view of the public, social organization, the government also. Then it improves the image of the firm and confidence of the shareholders.
ಈಗ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಒಂದು ಆರ್ಗನೈಸೇಷನ್ ಮಾಡ್ತಾ ಇದೆ ಅಂದರೆ ಆಟೋಮೆಟಿಕಲಿ ಇಮೇಜ್ ಆಫ್ ದ ಆರ್ಗನೈಸೇಷನ್ನು ಚೆನ್ನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಹಾಗೆ ಗುಡ್ ವಿಲ್ ಆಫ್ ದ ಆರ್ಗನೈಸೇಷನ್ನು ಇಂಪ್ರೂವ್ ಆಗುತ್ತೆ. ಯಾವ ಥರ ಇಂಪ್ರೂವ್ ಆಗುತ್ತೆ ಅಂದರೆ, ಇಫ್ ದ ಆರ್ಗನೈಸೇಷನ್ ಈಸ್ ಪ್ರೊವೈಡಿಂಗ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ವೆಲ್ಫೇರ್ ಮೆಜರ್ಸ್ ಟುವರ್ಡ್ಸ್ ದ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್, ಅಂದರೆ ಆಟೋಮೆಟಿಕಲಿ ಎಲ್ಲರಿಗೂ ಒಂದು ಏನು ಸೊಸೈಟಿ ಪೀಪಲ್ ಇರ್ಬೋದು, ಅಥವಾ ಕಸ್ಟಮರ್ಸ್ ಇರ್ಬೋದು, ಶೇರ್ ಹೋಲ್ಡರ್ಸ್ ಇರ್ಬೋದು, ಪೀಪಲ್ ಇರ್ಬೋದು, ಎಲ್ಲರ ಮೈಂಡಲ್ಲೂ ಒಂದು ಆರ್ಗನೈಸೇಷನ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬರುತ್ತೆ, ಇಮೇಜು ಬರುತ್ತೆ. ಬಿಕಾಸ್ ಇಟ್ ಈಸ್ ಪ್ರೊವೈಡಿಂಗ್ ಸಮ್ ಸೋಷಿಯಲ್ ಮೆಜರ್ಸ್, ಸೋಷಿಯಲ್ ವೆಲ್ಫೇರ್ ಮೆಜರ್ಸು. ದೆನ್ ಇಟ್ ಆಲ್ಸೋ ಇಂಪ್ರೂವ್ಸ್ ದ ಕಾನ್ಫಿಡೆನ್ಸ್ ಆಫ್ ದ ಶೇರ್ ಹೋಲ್ಡರ್ಸು. ಈಗ ಒಂದು ಬಿಸ್ನೆಸ್ ಆರ್ಗನೈಸೇಷನು ಚೆನ್ನಾಗಿ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾ ಇದೆ, ಅದು ಚೆನ್ನಾಗಿ ಪ್ರಾಫಿಟನ್ನು ಅರ್ನ್ ಮಾಡ್ತಾ ಇದೆ, ದೆನ್ ಇಟ್ ಈಸ್ ಆಲ್ಸೋ ಪರ್ಫಾರ್ಮಿಂಗ್ ಸಮ್ ಸೋಷಿಯಲ್ ವೆಲ್ಫೇರ್ ಮೆಜರ್ಸ್ ಟುವರ್ಡ್ಸ್ ದ ಸೊಸೈಟಿ ಅಂದರೆ ಆಟೋಮೆಟಿಕಲಿ ಶೇರ್ ಹೋಲ್ಡರ್ಸ್ ಕಾನ್ಫಿಡೆನ್ಸ್ ವಿಲ್ ಬಿ ಇನ್ಕ್ರೀಸ್ಡ್. ನೆಕ್ಸ್ಟ್, ಥ್ರೂ ಸೋಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಗೆಟ್ಸ್ ಫೀಡ್ಬ್ಯಾಕ್ ಆನ್ ಇಟ್ಸ್ ಪಾಲಿಸೀಸ್ ಏಮ್ಡ್ ಅಟ್ ದ ವೆಲ್ಫೇರ್ ಆಫ್ ದ ಸೊಸೈಟಿ. ಈಗ ಏನು ವೆಲ್ಫೇರ್ ಮೆಜರ್ಸನ್ನು ಒಂದು ಆರ್ಗನೈಸೇಷನು ಸೊಸೈಟಿಗೆ ಪ್ರೊವೈಡ್ ಮಾಡುತ್ತೆ ಅಥವಾ ಸ್ಟೇಕ್ ಹೋಲ್ಡರ್ಸಿಗೆ ಪ್ರೊವೈಡ್ ಮಾಡುತ್ತೆ, ಅದರಿಂದ ಯಾವ ಥರ ಬೆನಿಫಿಟ್ ಆಗಿದೆ ಸೊಸೈಟಿಗೆ ಅಥವಾ ಅದರ್ ಸ್ಟೇಕ್ ಹೋಲ್ಡರ್ಸಿಗೆ ಬೆನಿಫಿಟ್ ಆಗಿದೆ ಅನ್ನೋದ್ರ ಬಗ್ಗೆ ಏನು ಮಾಡುತ್ತೆ, ಅದು ಫೀಡ್ಬ್ಯಾಕನ್ನು ತಗೊಳ್ಳುತ್ತೆ. ಫೀಡ್ಬ್ಯಾಕನ್ನು ತಗೊಂಡು ಮತ್ತೆ ಏನಾದರೂ ಕರೆಕ್ಷನ್ಸ್ ಇದ್ದರೆ, ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಿದ್ರೆ ಅದನ್ನು ಏನು ಮಾಡ್ಬೋದು, ಅದನ್ನು ಅಡಾಪ್ಟನ್ನು ಮಾಡ್ಕೊಳ್ಳುತ್ತೆ. ಯಾವುದೋ ಆರ್ಗನೈಸೇಷನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ದೇರ್ ಫೋರ್ ಇಟ್ ಗೆಟ್ಸ್ ಫೀಡ್ಬ್ಯಾಕ್ ಆನ್ ಇಟ್ಸ್ ಪಾಲಿಸೀಸ್. ಏನು ಪಾಲಿಸೀಸನ್ನು ಫ್ರೇಮ್ ಮಾಡಿದೆ ಫಾರ್ ದ ವೆಲ್ಫೇರ್ ಆಫ್ ದ ಸೊಸೈಟಿ, ಅದನ್ನು ಅದರಿಂದ ಏನು ಎಫೆಕ್ಟ್ ಆಗಿದೆ ಸ್ಟೇಕ್ ಹೋಲ್ಡರ್ಸಿಗೆ, ಅದರಿಂದ ಏನು ಮಾಡುತ್ತೆ, ಆರ್ಗನೈಸೇಷನ್ ವಿಲ್ ಗೆಟ್ ಫೀಡ್ಬ್ಯಾಕ್ ಫ್ರಮ್ ದ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ ಫಾರ್ ದ ಪರ್ಪಸ್ ಆಫ್ ಚೇಂಜಸ್ಸು ಆರ್ ದ ವೆಲ್ಫೇರ್ ಇಂಪ್ರೂವ್ಮೆಂಟ್ ಇನ್ ದ ಪಾಲಿಸೀಸ್ ಆ್ಯಂಡ್ ದ ರೂಲ್ಸು. ಏನು ಪಾಲಿಸೀಸ್ ಮಾಡುತ್ತೆ, ಅದು ಪ್ರಾಕ್ಟೀಸಸ್ ಮಾಡುತ್ತೆ, ಅದನ್ನೇ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಪಾಯಿಂಟ್ ಆಫ್ ವ್ಯೂಯಿಂದ ಅದು ಏನು ಮಾಡುತ್ತೆ, ಫೀಡ್ಬ್ಯಾಕನ್ನು ತಗೊಳುತ್ತೆ. ದೇರ್ ಫಾರ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಮಾರ್ಕೆಟಿಂಗ್ ಥ್ರೂ ಗ್ರೇಟರ್ ಕಸ್ಟಮರ್ ಸಪೋರ್ಟು. ಈಗ ಇದು ಒಂದು ಬಿಸ್ನೆಸ್ ಆರ್ಗನೈಸೇಷನು ವೆಲ್ಫೇರ್ ಮೆಜರ್ಸನ್ನು ತೊಗೊಂಡಿದೆ, ಸೊಸೈಟಿಗೆ ಸ್ಟೇಕ್ ಹೋಲ್ಡರ್ಸಿಗೆ ಒಳ್ಳೆ ಬೆನಿಫಿಟ್ಸನ್ನು ಕೊಡ್ತಾ ಇದೆ, ಒಳ್ಳೆ ಫೆಸಿಲಿಟೀಸನ್ನು ಕೊಡ್ತಾ ಇದೆ ಅಂದರೆ ಇಟ್ ವಿಲ್ ಆಟೋಮೆಟಿಕಲಿ ಗೆಟ್ ದ ಸಪೋರ್ಟ್ ಆಫ್ ದ ಕಸ್ಟಮರ್ ಆಲ್ಸೋ. ಅಂದರೆ ಕಸ್ಟಮರ್ಸ್ ವಿಲ್ ಗೋ ಫಾರ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಆಫ್ ದೀಸ್ ಟೈಪ್ ಆಫ್ ಆರ್ಗನೈಸೇಷನ್. ಯಾವುದು ಒಂದು ಒಳ್ಳೆ ಎಥಿಕಲ್ ಪ್ರಾಕ್ಟೀಸನ್ನು ಇಟ್ಕೊಂಡಿರುತ್ತೆ ಆರ್ಗನೈಸೇಷನ್ಸು, ವೆಲ್ಫೇರ್ ಮೆಜರ್ಸನ್ನು ತಗೊಳ್ತಾ ಇರುತ್ತೆ, ಸೊಸೈಟಿಗೆ ಬೆನಿಫಿಟ್ ಮಾಡ್ತಾ ಇರುತ್ತೆ ಅಂಥ ಆರ್ಗನೈಸೇಷನ್ದು ಪ್ರಾಡಕ್ಟ್ಸನ್ನು ಸರ್ವಿಸಸನ್ನು ಪರ್ಚೇಸ್ ಮಾಡೋದಕ್ಕೆ ಕಸ್ಟಮರ್ಸು ಆಟೋಮೆಟಿಕಲಿ ಆ ಥರ ಪ್ರಾಡಕ್ಟ್ಸನ್ನು ಆ ಆರ್ಗನೈಸೇಷನಲ್ಲಿ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡೇ ಮಾಡ್ತಾರೆ. ಇದರಿಂದ ಆರ್ಗನೈಸೇಷನ್ ಕೂಡ ಹೆಲ್ಪ್ ಆಗುತ್ತೆ. ಇಟ್ ಇನ್ಕ್ರೀಸಸ್ ದ ಸೇಲ್ಸ್ ಆಫ್ ದ ಆರ್ಗನೈಸೇಷನ್ ಆ್ಯಸ್ ವೆಲ್ ಆಸ್ ದ ಪ್ರಾಫಿಟ್ ಆಫ್ ದ ಆರ್ಗನೈಸೇಷನ್. Therefore, it is very helpful from the point of view of the organization as well as the customer. Next, it increases the confidence of the shareholder. Confidence, already we have discussed about the confidence of the shareholders. So, ಅಂದರೆ ವೆಲ್ಫೇರ್ ಮೆಜರ್ಸನ್ನು ತಗೊಳ್ಳೋದ್ರಿಂದ ಸೇಲ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಕಂಪನಿ ಇಮೇಜು ಚೆನ್ನಾಗಾಗುತ್ತೆ, ಗುಡ್ ವಿಲ್ ಚೆನ್ನಾಗಾಗುತ್ತೆ. ಆಟೋಮೆಟಿಕಲಿ ಇಟ್ ಇನ್ಕ್ರೀಸಸ್ ದ ಕಾನ್ಫಿಡೆನ್ಸ್ ಆಫ್ ದ ಶೇರ್ ಹೋಲ್ಡರ್ಸು. ದೆನ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಫೀಚರ್ಸ್ ಆಫ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಸೊ ಇದರದ್ದು ಫೀಚರ್ಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು ಏನಂತ. ಈಗ ಸೋಷಿಯಲ್ ಅಕೌಂಟಿಂಗ್ ಈಸ್ ಆನ್ ಎಕ್ಸ್ಪ್ರೆಷನ್ ಆಫ್ ಕಂಪನೀಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಏನಕ್ಕೆ ಇದು ಸಂಬಂಧಪಟ್ಟಿರುತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಥವಾ ಸೋಷಿಯಲ್ ಅಕೌಂಟಿಂಗ್ ಅಂದರೆ ಇಟ್ ಈಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಕಂಪನೀಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಏನೇನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಕಂಪನಿ ತೊಗೊಂಡಿದೆ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಮಾಡ್ತಾ ಇದೆ, ಅದನ್ನು ಏನು ಹೇಳುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ವಾಟ್ ಆರ್ ದ ಸೋಷಿಯಲ್ ವೆಲ್ಫೇರ್ ಮೆಜರ್ಸು ಇನ್ಕ್ಲೂಡ್ಸ್ ಪ್ರಾಡಕ್ಟ್ ಸರ್ವಿಸಸ್ ಸಪ್ಲೈಡ್ ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್. ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಪ್ರಾಡಕ್ಟ್ಸನ್ನು ಕಸ್ಟಮರ್ಸಿಗೆ ಸಪ್ಲೈ ಮಾಡೋದು, ಸೇಫ್ಟಿ ಮೆಜರ್ಸನ್ನು ತಗೊಳ್ಳೋದು. ನೆಕ್ಸ್ಟು ಟು ಸಪ್ಲೈ ಕ್ವಾಲಿಟಿ ಆ್ಯಂಡ್ ಗುಡ್ ಕ್ವಾಲಿಟಿ ಆ್ಯಂಡ್
ಕ್ವಾಂಟಿಟಿ ಪ್ರಾಡಕ್ಟ್ಸ್, ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಪ್ರಾಡಕ್ಟ್ಸನ್ನು ಸರ್ವಿಸಸನ್ನು ಪ್ರೊವೈಡ್ ಮಾಡೋದು ಟು ಸ್ಯಾಟಿಸ್ಫೈ ದ ಕಸ್ಟಮರ್ಸ್, ನಾಟ್ ಓನ್ಲಿ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಮಾರ್ಕೆಟಿಂಗ್ ಪ್ರಾಡಕ್ಟ್ ಬಟ್ ಆಲ್ಸೋ ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಈಗ ಇಂಟೆನ್ಷನ್, ಜನರಲಿ ದ ಇಂಟೆನ್ಷನ್ ಆಫ್ ದ ಕಂಪನಿ ಆರ್ ದ ಬಿಸ್ನೆಸ್ ಆರ್ಗನೈಸೇಷನ್ ಇಸ್ ಟು ಪ್ರೊವೈಡ್ ಸಮ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಕಸ್ಟಮರ್ಸಿಗೂ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪ್ರೊವೈಡ್ ಮಾಡೋದು. ಬಟ್ ಇಲ್ಲಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಲ್ ಅಕೌಂಟಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ನಾವು ಇಟ್ ಮೇನ್ಲಿ ಕಾನ್ಸಂಟ್ರೇಟ್ಸ್ ಆನ್ ದ ನಾಟ್ ಓನ್ಲಿ ಪ್ರೊವೈಡಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಟ್ ಆಲ್ಸೋ ಕಾನ್ಸಂಟ್ರೇಟ್ಸ್ ಆನ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಲ್ಸೋ. ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪ್ರೊವೈಡ್ ಮಾಡೋದ್ರ ಮೂಲಕ ಕಸ್ಟಮರ್ಸಿಗೆ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದನ್ನು ಕೂಡ ಏನು ಮಾಡುತ್ತೆ, ಇದು ಸ್ಟಡಿ ಮಾಡುತ್ತೆ. ಇದು ಇಲ್ಲಿ ಕನ್ಸರ್ನ್ ಇರುತ್ತೆ, ರಿಲೇಟ್ ಆಗಿರುತ್ತೆ. Therefore, the social responsibility accounting is mainly related with the social responsibilities. What are the social responsibilities provided by the business organization towards the society anta. Next, social accounting is related with the use of social resources. ಈಗ ಒಂದು ಆರ್ಗನೈಸೇಷನಲ್ಲಿಗೆ ಬಿಸ್ನೆಸ್ ಆರ್ಗನೈಸೇಷನಿಗೆ ಇಟ್ ಯೂಸಸ್ ಡಿಫ್ರೆಂಟ್ ವೇರಿಯಸ್ ರಿಸೋರ್ಸಸ್ಸು. ಈಗ ರಿಸೋರ್ಸಸ್ಸು ಬೇಕಾಗುತ್ತೆ, ರಾ ಮೆಟೀರಿಯಲ್ಸು, ಲೇಬರು, ಕ್ಯಾಪಿಟಲು, ಮೆಷಿನ್ಸು, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸೋರ್ಸ್ ವಿಚ್ ಆರ್ ಯೂಸ್ಡ್ ಬೈ ದ ಆರ್ಗನೈಸೇಷನ್. these resources should be properly utilized. ಅಂದರೆ ಇಲ್ಲಿ ವಿತೌಟ್ ಮೇಕಿಂಗ್ ವೇಸ್ಟೇಜ್, ಅಂದರೆ ಇಲ್ಲಿ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಒಂದು ರಿಸೋರ್ಸಸನ್ನು ಒಂದು ಆರ್ಗನೈಸೇಷನ್ನು ಅಥವಾ ಎಂಪ್ಲಾಯೀಸು ಏನು ಮಾಡಬೇಕು, ಪ್ರಾಪರಾಗಿ ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದೇನಾಗುತ್ತೆ, ಇಟ್ ಲೀಡ್ಸ್ ಟು ವೇಸ್ಟೇಜ್. ಕರೆಕ್ಟಾಗಿ ರಿಸೋರ್ಸ್ ಯುಟಿಲೈಸ್ ಆಗಿಲ್ಲ ಅಂದರೆ ವೇಸ್ಟೇಜ್ ಆಗುತ್ತೆ. ಇಟ್ ಲೀಡ್ಸ್ ಟು ದ ವೇಸ್ಟೇಜ್ ಇಸ್ ಎ ಆ್ಯಂಟಿ ಸೋಷಿಯಲ್ activity in the because it is a resources are scarce. ಅಂದರೆ ಈಗ ನಾವು ಶಾರ್ಟೇಜ್ ಆಫ್ ರಿಸೋರ್ಸನ್ನು ನೋಡ್ತಾ ಇದ್ದೀವಿ ಅಥವಾ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ಸು ಇದೆ. ದೇರ್ಫೋರ್ ದ ಆರ್ಗನೈಸೇಷನ್ ಹ್ಯಾಸ್ ಟು ಯುಟಿಲೈಸ್ ದ ರಿಸೋರ್ಸಸ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ವಿತೌಟ್ ದ ವೇಸ್ಟೇಜು. ಇದನ್ನು ಏನು ಹೇಳುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು ಹೇಳುತ್ತೆ. ಏನು ಹೇಳುತ್ತೆ, ದ ಆರ್ಗನೈಸೇಷನ್ ಶುಡ್ ಯುಟಿಲೈಸ್ ದ ರಿಸೋರ್ಸಸ್ ಎಫೆಕ್ಟಿವ್ಲಿ, ಎಫಿಷಿಯೆಂಟ್ಲಿ, ವಿತೌಟ್ ದ ವೇಸ್ಟೇಜ್ ಅನ್ನೋದನ್ನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು ಇನ್ಫಾರ್ಮ್ ಮಾಡುತ್ತೆ ಅಥವಾ ಹೇಳುತ್ತೆ. ನೆಕ್ಸ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಎಂಫಸಿಸ್ ಆನ್ ರಿಲೇಷನ್ಶಿಪ್ ಬಿಟ್ವೀನ್ ದ ಫರ್ಮ್ ಆ್ಯಂಡ್ ದ ಸೊಸೈಟಿ. ಒಂದು ಫರ್ಮಿಗೆ ಮತ್ತು ಸೊಸೈಟಿಗೆ ಕ್ಲೋಸ್ ರಿಲೇಷನ್ಶಿಪ್ ಇದೆ. ಏನು ರಿಲೇಷನ್ಶಿಪ್ ಅಂದರೆ ಇಟ್ಸ್ ಎ ಕ್ಲೋಸ್ ರಿಲೇಷನ್ಶಿಪ್ ಇದೆ. ಯಾವ ಥರ ಕ್ಲೋಸ್ ರಿಲೇಷನ್ಶಿಪ್ ಅಂದರೆ ದ ಆರ್ಗನೈಸೇಷನ್ ಹ್ಯಾಸ್ ಟು ರನ್ ಇಟ್ಸ್ ಬಿಸ್ನೆಸ್ ಇನ್ ದ ಸೊಸೈಟಿ ಓನ್ಲಿ. Then the goods and services produced by the organization should be purchased by the people of the society only. ಅಂದರೆ ಈಗ ಒಂದು ಬಿಸ್ನೆಸ್ ಆರ್ಗನೈಸೇಷನು ಆ್ಯಸ್ ಇಟ್ ಈಸ್ ಸೋಷಿಯೋ ಎಕನಾಮಿಕ್ ಆ್ಯಕ್ಟಿವಿಟಿ, ಇಟ್ ಡ್ರಾಸ್ ಇಟ್ಸ್ ಇನ್ಪುಟ್ಸ್ ಫ್ರಮ್ ದ ಸೊಸೈಟಿ. ಏನೇನು ರಿಸೋರ್ಸಸ್ ಬೇಕೋ ಎಲ್ಲದನ್ನು ಇನ್ಪುಟ್ಸನ್ನು ಎಲ್ಲಿಂದ ತಗೊಳುತ್ತೆ, ಸೊಸೈಟಿಯಿಂದ ತಗೊಳುತ್ತೆ. ಮತ್ತು ಆ ಸೊಸೈಟಿ ಪೀಪಲನ್ನು ಅದು ವರ್ಕರ್ಸಾಗಿ ಅಪಾಯಿಂಟ್ ಮಾಡ್ಕೊಳ್ಳುತ್ತೆ. ಈಗ ಎಲ್ಲದನ್ನು ಮತ್ತು ಬಿಸ್ನೆಸ್ಸು ಸೊಸೈಟಿಯಲ್ಲಿ ಅದು ಬಿಸ್ನೆಸ್ಸನ್ನು ನಡೆಸುತ್ತೆ. ಮತ್ತು ಏನು ಪ್ರಾಡಕ್ಟ್ಸು ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ ಆರ್ಗನೈಸೇಷನು, ಅದನ್ನು ಕಸ್ಟಮರ್ಸು ಅದನ್ನು ಪರ್ಚೇಸ್ ಮಾಡಬೇಕಾಗಿರುತ್ತೆ. ಕಸ್ಟಮರ್ಸ್ ಅದನ್ನು ಪರ್ಚೇಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ದೇರ್ ವಿಲ್ ಬಿ ನೋ ಸೇಲ್ಸ್, ದೇರ್ ವಿಲ್ ಬಿ ನೋ ಪ್ರಾಫಿಟ್. ದೇರ್ಫೋರ್ ದೇರ್ ಈಸ್ ಎ ಕ್ಲೋಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಫರ್ಮ್ ಆ್ಯಂಡ್ ದ ಸೊಸೈಟಿ. ಅಲ್ಲಿ ಒಂದು ಫರ್ಮಿಗೂ ಮತ್ತು ಸೊಸೈಟಿಗೆ ಏನಿರುತ್ತೆ, ಒಂದು ಕ್ಲೋಸ್ ರಿಲೇಷನ್ಶಿಪ್ಪು ಇರುತ್ತೆ. ಬಿಕಾಸ್ ಇಟ್ ಎಂಜಾಯ್ಸ್ ದ ಬೆನಿಫಿಟ್ಸ್ ಆಫ್ ದ ಸೊಸೈಟಿ. ದೇರ್ಫೋರ್ ಇಟ್ ಹ್ಯಾಸ್ ಟು ಪ್ರೊವೈಡ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಸೊಸೈಟಿ. ಇಟ್ ಹ್ಯಾಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ದ ಸೊಸೈಟಿ. ಇದನ್ನು ಏನು ಮಾಡುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು ಹೇಳುತ್ತೆ ಅಥವಾ ಎಕ್ಸ್ಪ್ರೆಸ್ ಮಾಡುತ್ತೆ. ಇಟ್ ಎಕ್ಸ್ಪ್ರೆಸಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಫರ್ಮ್ ಆ್ಯಂಡ್ ದ ಸೊಸೈಟಿ. ನೆಕ್ಸ್ಟು ಸೋಷಿಯಲ್ ಅಕೌಂಟಿಂಗ್ ಈಸ್ ದ ಅಪ್ಲಿಕೇಶನ್ ಆಫ್ ಅಕೌಂಟಿಂಗ್ ಆನ್ ಸೋಷಿಯಲ್ ಸೈನ್ಸಸ್ಸು. ಇಲ್ಲಿ ನಾವು ವೆಲ್ಫೇರ್ ಮೆಷರ್ಸನ್ನು ತಗೊಳ್ತೀವಿ, ಅದನ್ನು ಸೋಷಿಯಲ್ ಈಸ್ ಅಪ್ಲಿಕೇಶನ್ ಆಫ್ ಅಕೌಂಟಿಂಗ್ ಆನ್ ಸೋಷಿಯಲ್ ಸೈನ್ಸಸ್ಸು. ಅಲ್ಲಿ ಏನು ಮಾಡುತ್ತೆ, ಅದನ್ನು ಸೋಷಿಯಲ್ ಸೈನ್ಸಸ್ಸಲ್ಲಿ ಅಪ್ಲಿಕೇಶನನ್ನು ಮಾಡುತ್ತೆ. ಪ್ರೈಮರಿ ಗೋಲ್ ಆಫ್ ಸೋಷಿಯಲ್ ಅಕೌಂಟಿಂಗ್ ಇಸ್ ಟು ಇನ್ಫಾರ್ಮ್ ದ ಜನರಲ್ ಪಬ್ಲಿಕ್ ಅಬೌಟ್ ದ ಸೋಷಿಯಲ್ ವೆಲ್ಫೇರ್ ಮೆಷರ್ಸ್ ಅಂಡರ್ಟೇಕನ್ ಬೈ ದ ಎಂಟರ್ಪ್ರೈಸಸ್ ಆ್ಯಂಡ್ ಟು ಇವ್ಯಾಲ್ಯೂಯೇಟ್ ಎಫೆಕ್ಟ್ಸ್ ಆನ್ ದ ಸೊಸೈಟಿ. ಅಂದರೆ ಏನಕ್ಕೆ ರಿಲೇಟ್ ಆಗಿರುತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂದರೆ
ಪ್ರೈಮರಿ ಗೋಲ್ ಆಫ್ ದ ಸೋಷಿಯಲ್ ಅಕೌಂಟಿಂಗ್ ಇಸ್ ಟು ಇನ್ಫಾರ್ಮ್ ದ ಪಬ್ಲಿಕ್ಕಿಗೆ ಇನ್ಫಾರ್ಮ್ ಮಾಡೋದು ಏನೇನು ವೆಲ್ಫೇರ್ ಮೆಷರ್ಸನ್ನು ಆರ್ಗನೈಸೇಷನ್ನು ತಗೊಳ್ತಾ ಇದೆ ಫಾರ್ ದ ವೆಲ್ಫೇರ್ ಆಫ್ ದ ಸೊಸೈಟಿ. ಒಂದು ಸೊಸೈಟಿಗೆ ವೆಲ್ಫೇರ್ ಆಗಲಿ ಒಳಿತಾಗಲಿ ಅನ್ನೋದಕ್ಕೋಸ್ಕರ ವಾಟ್ ಆರ್ ದ ಮೆಷರ್ಸ್ ಟೇಕನ್ ಬೈ ದ ಆರ್ಗನೈಸೇಷನ್ ಫಾರ್ ದ ವೆಲ್ಫೇರ್ ಆಫ್ ದ ಸೊಸೈಟಿ ಆ್ಯಂಡ್ ಇವ್ಯಾಲ್ಯೂಯೇಟ್ ಇಟ್ಸ್ ಎಫೆಕ್ಟ್ ಆನ್ ದ ಸೊಸೈಟಿ. ಅವು ಏನು ವೆಲ್ಫೇರ್ ಮೆಷರ್ಸು ಇದೆಯಲ್ಲ ಅವು ಹೇಗೆ ಇಂಪ್ಯಾಕ್ಟ್ ಆಗ್ತಾಯಿದೆ, ಏನು ಬೆನಿಫಿಟ್ ಯಾವ ಥರ ಆಗ್ತಾಯಿದೆ ಸೊಸೈಟಿಗೆ ಅನ್ನೋದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಸೋಷಿಯಲ್ ಅಕೌಂಟಿಂಗಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟು ಇಟ್ ಪ್ರೀರಿಕ್ವಿಸಿಟ್ಸ್ ಟು ದ ಮೆಜರ್ಮೆಂಟ್ ಆಫ್ ಸೋಷಿಯಲ್ ಬೆನಿಫಿಟ್ಸ್ ಆ್ಯಂಡ್ ಕಾಸ್ಟ್ ಆಫ್ ಸ್ಟಾಫ್ ಕ್ಯಾನ್ ಬಿ ಡಿಟರ್ಮೈನ್ಡ್. ಇಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಸ್ಟಾಫ್ ಆಲ್ಸೋ, ಅಂದರೆ ಎಂಪ್ಲಾಯ್ಸಿಗೂ ಕೂಡ ಏನಾಗುತ್ತೆ, ನಾಟ್ ಓನ್ಲಿ ಫಾರ್ ದ ಸೊಸೈಟಿ, ದ ಆರ್ಗನೈಸೇಷನ್ ಹ್ಯಾಸ್ ಟು ಡೂ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ವರ್ಕರ್ಸ್ ಆಲ್ಸೋ, ಎಂಪ್ಲಾಯೀಸ್ ಆಲ್ಸೋ. ಅಲ್ಲಿ because the organization cannot exist without the employees, it cannot perform its functions without the employees. Therefore the organization has to do some welfare activities for the improvement or the development of the human resource or the employees. ಈಗ ಏನು ಹ್ಯೂಮನ್ ರಿಸೋರ್ಸಿಗೂ ಕೂಡ ಏನು ಮಾಡಬೇಕಾಗುತ್ತೆ, ಅದು ವೆಲ್ಫೇರ್ ಆ್ಯಕ್ಟಿವಿಟೀಸನ್ನು ಮಾಡಬೇಕಾಗತ್ತೆ. ಅಂದರೆ ಎಂಪ್ಲಾಯೀಸಿಗೆ ಅಥವಾ ವರ್ಕರ್ಸಿಗೂ ಕೂಡ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಅದು ಆರ್ಗನೈಸೇಷನು ಮಾಡಬೇಕಾಗುತ್ತೆ. ಇಲ್ಲಿ ಹ್ಯೂಮನ್ ಆ್ಯಕ್ಟಿವಿಟೀಸ್ ಕನ್ಸಿಸ್ಟ್ ಆಫ್, ಈಗ ಎಂಪ್ಲಾಯೀಸಿಗೆ ಸಂಬಂಧಪಟ್ಟಾಗೆ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅಂದರೆ, ಫಸ್ಟು ಎಂಪ್ಲಾಯೀಸಿನ ಒಂದು ಅವೈಲಬಲ್ ವೇಕೆನ್ಸೀಸನ್ನು ನೋಡಿಕೊಂಡು ಆರ್ಗನೈಸೇಷನ್ ಏನು ಮಾಡುತ್ತೆ, ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುತ್ತೆ. ರಿಕ್ರೂಟ್ಮೆಂಟ್ ಅಂದರೆ ಇನ್ಫಾರ್ಮೇಷನ್, ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಟುವರ್ಡ್ಸ್ ದ society or the unemployees towards the available vacancies in the organization. regarding the available vacancies in the organization. ಏನು ಒಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಂದರೆ, ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ವೇಕೆನ್ಸೀಸ್ ಆಫ್ ದ ಆರ್ಗನೈಸೇಷನ್. ಏನು ಒಂದು ವೇಕೆನ್ಸಿಯಲ್ಲಿ ಯಾವುದು ಪೋಸ್ಟ್ ಇದೆ, ಆರ್ಗನೈಸೇಷನಲ್ಲಿ ಏನು ಅವೈಲಬಲ್ ವೇಕೆನ್ಸೀಸ್ ಇದೆ, ಅದನ್ನು ಏನು ಮಾಡುತ್ತೆ, ಪಬ್ಲಿಕ್ಕಿಗೆ ಇನ್ಫಾರ್ಮ್ ಮಾಡುತ್ತೆ ಥ್ರೂ ದ ಡಿಫ್ರೆಂಟ್ ಮೀಡಿಯಾಸು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ರೇಡಿಯೋ, ಟಿ ವಿ, ಜರ್ನಲ್ಸು, ಈ ಥರ ಎಲ್ಲ ಮೀಡಿಯಾ, ಯಾವುದೇ ಒಂದು ಮೀಡಿಯಾದಿಂದ, ಡಿಫ್ರೆಂಟ್ ಮೀಡಿಯಾಸಿಂದ ಅದು ಏನು ಮಾಡುತ್ತೆ, ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ. ಹಾಗೆ ಏನು ಅನ್ಎಂಪ್ಲಾಯೀಸ್ ಇರ್ತಾರೆ, ಅಪ್ಲಿಕೆಂಟ್ಸ್ ಇರ್ತಾರೆ, ಅವರು ದೇ ವಿಲ್ ಅಪ್ಲೈ ಫಾರ್ ದ ಜಾಬ್. ಅವರು ಜಾಬಿಗೆ ಅಪ್ಲೈ ಮಾಡ್ತಾರೆ ಬೈ ಫಾಲೋಯಿಂಗ್ ಸಮ್ ಡಿಫ್ರೆಂಟ್ ಸ್ಟೆಪ್ಸ್. ಅದನ್ನು ಒಂದು ರಿಕ್ರೂಟ್ಮೆಂಟು, ಒಂದು ಸೆಲೆಕ್ಷನ್ ಸ್ಟೆಪ್ಸನ್ನು ಅಲ್ಲಿ ಆರ್ಗನೈಸೇಷನ್ ಫಾಲೋ ಮಾಡುತ್ತೆ, ಮತ್ತು ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ವರ್ಕರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಬೈ ಪರ್ಫಾರ್ಮಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ಇಂಟ್ರ್ಯೂ ಮಾಡೋದಾಗಿರ್ಬೋದು. ಈ ಥರ ಸರ್ಟನ್ ಸ್ಕಿಲ್ಸನ್ನು ಅವ್ರನ್ನ ನೋಡ್ಬಿಟ್ಟು ಅಪ್ಲಿಕೆಂಟ್ಸ್ದು ಆರ್ಗನೈಸೇಷನ್ ವಿಲ್ ಸೆಲೆಕ್ಟ್ ದ ಎಂಪ್ಲಾಯೀಸು. ನೆಕ್ಸ್ಟ್ ಏನು ಮಾಡುತ್ತೆ, ಅದು ಪ್ಲೇಸ್ಮೆಂಟ್ ಮಾಡುತ್ತೆ, ಹಾಗೆ ಟ್ರೈನಿಂಗನ್ನು ಕೊಡುತ್ತೆ, ಡೆವಲಪ್ಮೆಂಟ್ಸನ್ನು ಕೊಡುತ್ತೆ, ಮತ್ತು ಹಾಗೆ ಪೇ ಆಫ್ಟರ್ ದ ಅಪಾಯಿಂಟ್ಮೆಂಟ್ ಇಟ್ ಪೇಸ್ ದ ಸ್ಯಾಲ್ರೀಸ್ ಆ್ಯಂಡ್ ವೇಜಸ್ಸನ್ನು ಕೊಡುತ್ತೆ. ಹಾಗೆ ಟ್ರಾನ್ಸ್ಫರ್ಸ್ ಮಾಡುತ್ತೆ, ಟ್ರಾನ್ಸ್ಫರ್ ಫೆಸಿಲಿಟಿ ಇರುತ್ತೆ, ವರ್ಕಿಂಗ್ ಎನ್ವೈರನ್ಮೆಂಟನ್ನು ಕೊಡುತ್ತೆ, ವೆಲ್ಫೇರ್ ಮೆಷರ್ಸನ್ನು, ಸೇಫ್ಟಿ ಮೆಷರ್ಸನ್ನು ಪ್ರೊವೈಡ್ ಮಾಡುತ್ತೆ. ಇಷ್ಟೆಲ್ಲದನ್ನು ದ ಆರ್ಗನೈಸೇಷನ್ ಹ್ಯಾಸ್ ಟು ಪ್ರೊವೈಡ್ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಎಂಪ್ಲಾಯೀಸು. ಹೀಗೆ ಎಂಪ್ಲಾಯೀಸನ್ನು ಇಂಪ್ರೂವ್ ಮಾಡೋದಕ್ಕೆ ಡಿಫ್ರೆಂಟ್ ಮೆಷರ್ಸನ್ನು ಆರ್ಗನೈಸೇಷನ್ನು ತಗೊಳುತ್ತೆ. ಇದಕ್ಕೆ ಎಷ್ಟು ಕಾಸ್ಟ್ ಆಯಿತು ಮತ್ತು ಅದಕ್ಕೆ ಏನೇನು ಬೆನಿಫಿಟ್ಸ್ ಆಯಿತು ಅದನ್ನು ಏನು ಮಾಡುತ್ತೆ, ಇಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗಲ್ಲಿ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟು ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಡಿಸೈರಬಿಲಿಟಿ ಆಫ್ ದ ಫರ್ಮ್ ಇನ್ ಸೊಸೈಟಿ. ಸೋಷಿಯಲ್ ಅಕೌಂಟಿಂಗ್ ಡಿಟರ್ಮಿನ್ಸ್ ದ ಡಿಸೈರಬಿಲಿಟಿ ಆಫ್ ದ ಫರ್ಮ್ ಇನ್ ಸೊಸೈಟಿ. ಅಂದರೆ ಏನನ್ನು ಹೇಳುತ್ತೆ ಅಂದರೆ, ಸೊಸೈಟಿ ಬಗ್ಗೆ ಕನ್ಸರ್ನ್ ಇದೆ ಒಂದು ಆರ್ಗನೈಸೇಷನ್ನಿಗೆ ಅಂದರೆ, ಇಟ್ ಡೂ ಸಮ್ ವೆಲ್ಫೇರ್ ಮೆಷರ್ಸ್ ಫಾರ್ ದ ವೆಲ್ಫೇರ್ ಆಫ್ ದ ಸೊಸೈಟಿ. ಒಂದು ಸೊಸೈಟಿಗೆ ಒಳ್ಳೆಯದಾಗಬೇಕು ಅನ್ನೋದ್ರಿಂದ ಒಂದು ಆರ್ಗನೈಸೇಷನ್ ವಿಲ್ ಡೂ ಸಮ್ ವೆಲ್ಫೇರ್ ಮೆಷರ್ಸನ್ನು ಮಾಡುತ್ತೆ ಅನ್ನೋದನ್ನು ಇಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು ಸ್ಟೇಟ್ ಮಾಡುತ್ತೆ ಅಥವಾ ಹೇಳುತ್ತೆ. ನೆಕ್ಸ್ಟು ಇಟ್ ಎಂಫಸೈಸ್ ಆನ್ social costs as well as the benefits, social benefits. It's mainly relates with the ಏನು ಕಾಸ್ಟು ಇನ್ಕರ್ಡ್, ಎಂಫಸಿಸ್ ಆನ್ the cost incurred by the organization for the welfare measures, then the social benefits. ಏನು ಒಂದು ಆರ್ಗನೈಸೇಷನು ಸೋಷಿಯಲ್ ವೆಲ್ಫೇರ್ ಮೆಷರ್ಸನ್ನು ತಗೊಳ್ಳುತ್ತೆ ಅಂತ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ಥರ ಎಷ್ಟು ಅದಕ್ಕೆ ವೆಲ್ಫೇರ್ ಮೆಷರ್ಸನ್ನು ತಗೊಳ್ಳೋದಕ್ಕೆ ಎಷ್ಟು ಕಾಸ್ಟನ್ನು ಇನ್ಕರ್ ಮಾಡುತ್ತೆ ಆರ್ಗನೈಸೇಷನು
ಮತ್ತು ಅದರಿಂದ ಸೊಸೈಟಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸೋಷಿಯಲ್ ಅಕೌಂಟಿಂಗಲ್ಲಿ ಡಿಸ್ಕಸ್ ಮಾಡ್ತೀವಿ. ಆ ಸೋಷಿಯಲ್ ಅಕೌಂಟಿಂಗ್ ಅದನ್ನು ಸ್ಟಡಿ ಮಾಡುತ್ತೆ. ನೆಕ್ಸ್ಟು ದೇರ್ ಆಸ್ ಎ ಸಿನ್ಸಿಯರ್ ಅಟೆಂಪ್ಟ್ ಟು ಸಪ್ಲೈ ಗೂಡ್ಸ್ ಪ್ರಾಡಕ್ಟ್ಸ್ ಅಟ್ ಎ ರೀಸನಬಲ್ ಪ್ರೈಸ್ ಟು ದ ಕಸ್ಟಮರ್ಸ್ ಆ್ಯಂಡ್ ಟು ದ ಸೊಸೈಟಿ. ಒಂದು ಆರ್ಗನೈಸೇಷನಿಗೆ ಈ ಥರನೂ ಕನ್ಸರ್ನ್ ಇರುತ್ತೆ. ಒಂದು ಸೊಸೈಟಿಗೆ ಬೆಟರ್ ಕ್ವಾಲಿಟಿ ಕ್ವಾಂಟಿಟಿ ಗೂಡ್ಸನ್ನು ಅಟ್ ರೀಸನಬಲ್ ಪ್ರೈಸಲ್ಲಿ ಕಸ್ಟಮರ್ಸಿಗೆ ಪ್ರೊವೈಡ್ ಮಾಡಬೇಕು ಅನ್ನೋ ಕನ್ಸರ್ನನ್ನು ಕೂಡ ಅದು ಇಟ್ಕೊಂಡಿರುತ್ತೆ. ಅದನ್ನು ಹೇಳ್ಕೊಡಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗಲ್ಲಿ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ನಾವು ಎಲ್ಲ ಫೀಚರ್ಸನ್ನು ನಾವು ಫೀಚರ್ಸನ್ನು ನಾವು ಸ್ಟಡಿ ಮಾಡಿದೆ. ಅಂದರೆ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಇಸ್ ಇಂಪಾರ್ಟೆಂಟು. ವೈ ವಿ ಶುಡ್ ಸ್ಟಡಿ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಸೊಸೈಟಿ, ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಎಂಪ್ಲಾಯೀಸ್, ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಕಸ್ಟಮರ್ಸು, ಶೇರ್ ಹೋಲ್ಡರ್ಸು, ಎಲ್ಲ ಸ್ಟೇಕ್ ಹೋಲ್ಡರ್ಸಿಗೂ ಪರವಾಗಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ದ ಸ್ಟಡಿ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆಯೇ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಸಮ್ ಫೀಚರ್ಸ್ ಆಫ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಏನೇನು ಫೀಚರ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ದು ಅಕೌಂಟಿಂಗ್ದು ಇರುತ್ತೆ ಅಂದರೆ ಇಟ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ದ ವೆಲ್ಫೇರ್ ಆಫ್ ದ ಸೊಸೈಟಿ. ಇಟ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ದ ಪ್ರಾಪರ್ ಯುಟಿಲೈಸೇಷನ್ ಆಫ್ ದ ಸ್ಕೇರ್ಸ್ ರಿಸೋರ್ಸಸ್. ಇಟ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ದ ವೆಲ್ಫೇರ್ ಆಫ್ ದ employees or the workers and the customers, etc. With this I conclude this session. That means the social accounting is concerned with the informing the general public about the social measures undertaken by the enterprise and to evaluate their effects on the society. ಈಗ ಕನ್ಕ್ಲೂಷನಲ್ಲಿ ಏನು ಹೇಳ್ಬೋದು ಅಂದರೆ, ಈಗ ವಾಟ್ ಆರ್ ದ ಸೋಷಿಯಲ್ ಮೆಜರ್ಸ್ ಟೇಕನ್ ಬೈ ದ ಸೊಸೈಟಿ. ಒಂದು ಸೊಸೈಟಿಗೆ ಬೆನಿಫಿಟ್ ಆಗಲಿ ಅಂತ ಏನು ಆರ್ಗನೈಸೇಷನ್ ವೆಲ್ಫೇರ್ ಮೆಷರ್ಸನ್ನು ತಗೊಂಡಿದೆ, ಮತ್ತು ಇವ್ಯಾಲ್ಯೂಯೇಟ್ ದೇರ್ ಎಫೆಕ್ಟ್ಸ್ ಆನ್ ದ ಸೊಸೈಟಿ. ಆ ಏನು ಮೆಷರ್ಸಿಂದ ಸೊಸೈಟಿಗೆ ಹೆಲ್ಪ್ ಆಗಿದೆ ಅಥವಾ ಬೆನಿಫಿಟ್ ಆಗಿದೆ ಅನ್ನೋದನ್ನು ಕೂಡ ಏನು ಮಾಡಬೇಕು, ನಾವು ಅನಲೈಸ್ ಮಾಡುತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಅಥವಾ ಇವ್ಯಾಲ್ಯೂಯೇಟ್ ಮಾಡುತ್ತೆ, ಅನಲೈಸ್ ಮಾಡುತ್ತೆ, ಎಕ್ಸಾಮಿನ್ ಮಾಡುತ್ತೆ. Therefore, the social responsibility accounting is very important from the point of view of the society as well as from the point of view of the stakeholders. Thank you.